ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಹೆಗ್ಗುಂಜೆ ರಾಜೀವ ಶೆಟ್ಟಿ ಸರಕಾರಿ ಪದವಿ ಪೂರ್ವ ಕಾಲೇಜು, ಹಾಲಾಡಿ, ಇಲ್ಲಿನ ವಿದ್ಯಾರ್ಥಿಗಳು. ಈ ಕಲಾ ಸಂಜೆಯನ್ನು ರಸಮಯಗೊಳಿಸಲು ನಿಮ್ಮೊಂದಿಗಿದ್ದೇವೆ. ಹೆಗ್ಗುಂಜೆ ರಾಜೀವ ಶೆಟ್ಟಿ ಸರಕಾರಿ ಪದವಿ ಪೂರ್ವ ಕಾಲೇಜು, ಹಾಲಾಡಿ, ಇಲ್ಲಿನ ವಿದ್ಯಾರ್ಥಿಗಳಾದ ನಾವು. ವಿದ್ಯಾಧಿದೇವತೆ ಶ್ರೀ ಶಾರದೆಯ ಸ್ತುತಿಯೊಂದಿಗೆ ನಮ್ಮಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಶಾರದೆ 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 ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ, ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ. ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ. ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ, ವಿದ್ಯಾ ಮಾತೆ ಮೋದಿತೆ, ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ, ವಿದ್ಯಾ ಮಾತೆ ಮೋದಿತೆ. ದೇವಿ ಸರಸ್ವತಿ ವಿದ್ಯೆಯ ಸುಮತಿ, ದೇವಿ ಸರಸ್ವತಿ ವಿದ್ಯೆಯ ಸುಮತಿ, ಮಂಗಳ ಮೂರುತಿ ಸತ್ಕೀರ್ತಿ, ಮಂಗಳ ಮೂರುತಿ ಸತ್ಕೀರ್ತಿ. ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ, ಪೊರೆ ಶಾರದೆ, ಪೊರೆ ಶಾರದೆ. ಬೆಳಗುಜಾವ ಬೇಂದ್ರೆಯವರ ವಿಶಿಷ್ಟ ರಚನೆಗಳಲ್ಲೊಂದು. ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನು ತಂದುಕೊಡುವುದು ಬೇಂದ್ರೆಯವರ ನಿಸರ್ಗ ಗೀತೆಗಳ ಮುಖ್ಯ ಗುಣ. ಇಲ್ಲಿ ಬೆಳಕೂ ಹೌದು. ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನವು ಮಾನವನ ಜೀವನದ ಬೆಳಗುಜಾವ. ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದುಡಿಸಿ ದನಿಸಿ ಸಫಲತೆಯನ್ನು ಪಡೆಯಬೇಕೆಂಬುದನ್ನು ಬೇಂದ್ರೆಯವರು ಈ ಗೀತೆಯಲ್ಲಿ ಹೇಳಿದ್ದಾರೆ. ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲುವುದು ಬಾನ ಬಣ್ಣ, ಮಿಗಿಲುವುದು ಬಾನ ಬಣ್ಣ. ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲುವುದು ಬಾನ ಬಣ್ಣ, ಮಿಗಿಲುವುದು ಬಾನ ಬಣ್ಣ. ನೊಣದ ಹದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದಾಗೋ ಬೆಳಕು ಬೇಟೆಗಾರ, ಆಗೋ ಬೆಳಕು ಬೇಟೆಗಾರ. ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲುವುದು ಬಾನ ಬಣ್ಣ,
ತೆರೆಯಬೇಕು. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲುವುದು ಬಾನ ಬಣ್ಣ, ಮಿಗಿಲುವುದು ಬಾನ ಬಣ್ಣ. ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ. ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ, ಹರೆಯಕ್ಕೆ ಬೇರೆ ಹೊತ್ತೆ. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲುವುದು ಬಾನ ಬಣ್ಣ, ಮಿಗಿಲುವುದು ಬಾನ ಬಣ್ಣ, ಮಿಗಿಲುವುದು ಬಾನ ಬಣ್ಣ, ಮಿಗಿಲುವುದು ಬಾನ ಬಣ್ಣ. ಶುದ್ಧ ವಸ್ತು ಪಡೆಯಲು ಶುದ್ಧ ಪಾತ್ರೆ ಬೇಕು, ಉಪಯುಕ್ತ ಉಪದೇಶ ಪಡೆಯಲು ಪರಿಪಕ್ವ ಮನಸ್ಸು ಬೇಕು ಎಂಬ ನೀತಿ ಬೋಧಕ ನಿದರ್ಶನವೊಂದು ಡಾಕ್ಟರ್ ಗುರುರಾಜ್ ಕರಜಗಿ ಅವರ ಕರುಣಾಳು ಬಾಬೆಳಕೆ ಮಾಲಿಕೆಯಿಂದ. ಒಂದು ಚಿಕ್ಕ ಊರು, ಮಧ್ಯಮ ವರ್ಗದ ಮಂದಿಯೇ ತುಂಬಿರುವ ನಾಡದು. ಒಮ್ಮೆ ಆ ಊರಿಗೆ ಮಹಾತ್ಮರೊಬ್ಬರು ಬಂದರು. ಮಹಾಜ್ಞಾನಿಗಳಾದ ಅವರಿಂದ ನಿತ್ಯವೂ ಊರ ಮಂದಿಗೆ ಉಪದೇಶ. ಅದನ್ನು ಕೇಳಲು ಊರಿನ ಜನರೆಲ್ಲ ಮುಸ್ಸಂಜೆಯ ಹೊತ್ತಿಗೆ ಅವರೆಡೆಗೆ ಬರುತ್ತಿದ್ದರು. ಊರಿನ ನಾಯಕರು ಶ್ರೀನಿವಾಸ ಗೌಡರು. ಅವರ ಹೆಂಡತಿ ಬಿಗುಮಾನದ ಹೆಂಗಸು, ಅಹಂಕಾರದ ಮುದ್ದೆ. ಎಲ್ಲರಂತೆ ತಾನು ಅಲ್ಲಿಗೆ ಹೋದರೆ ತನ್ನ ಸಿರಿತನಕ್ಕೆ ಕುಂದು ಎಂಬ ದರ್ಪ. ಹಾಗಂತ ಹೋಗಬೇಕೆಂಬ ಬಯಕೆಯೂ ಇತ್ತು. ಆದರೂ ಹೋಗಲೇ ಇಲ್ಲ. ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಮನೆಯೆದುರು ಭವತಿ ಭಿಕ್ಷಾಂದೇಹಿ ಎಂಬ ಧ್ವನಿ. ಹೊರಬಂದು ನೋಡಿದರೆ ಮಹಾತ್ಮರೇ ಮನೆಯೆದುರು ನಿಂತಿದ್ದಾರೆ. ತಾನು ಅವರಲ್ಲಿಗೆ ಹೋಗದಿದ್ದರೂ ಅವರೇ ತನ್ನ ಮನೆಗೆ ಬಂದರಲ್ಲ, ಊರಿನಲ್ಲಿ ಯಾರಿಗೂ ಇಲ್ಲದ ಯೋಗ ತನಗೆ ದೊರೆಯಿತು ಎಂದು ಮತ್ತಷ್ಟು ಬೀಗಿದಳು. ಉತ್ತಮವಾದ ಭಿಕ್ಷೆಯನ್ನು ಅವಸರದಿಂದ ತಂದಿಟ್ಟಳು. ಸ್ವೀಕರಿಸಿದ ಅವರು ಅವಳನ್ನು ಹರಿಸಿ ಮುಂದೆ ನಡೆದರು. ಅಷ್ಟರಲ್ಲಿ ಆಕೆ ಎಂದಳು, ಸ್ವಾಮಿ, ನನಗೆ ಭಗವಂತನ ಬಗ್ಗೆ ತಿಳಿಯಬೇಕಿದೆ, ದಯವಿಟ್ಟು ಸ್ವಲ್ಪ ಉಪದೇಶ ಮಾಡಿ ಎಂದಳು. ಕ್ಷಣ ಹೊತ್ತು ಅವಳನ್ನೇ ನೋಡಿದ ಅವರು, ಆಯಿತು, ನಾಳೆ ನೋಡೋಣ ಎಂದು ಮುಂದೆ ನಡೆದರು. ಮರುದಿನ ಗೌಡತಿ ಇಂದು ತನ್ನ ಮನೆಗೆ ಮಹಾತ್ಮರು ಭಿಕ್ಷೆಗೆ ಬರುತ್ತಾರೆಂದು ಮನೆಯನ್ನೆಲ್ಲ ಶುಚಿ ಮಾಡಿ ತಾನು ಸ್ನಾನ ಮಾಡಿ ಶುಚಿಕರ ಪಾಯಸ ಭಕ್ಷ್ಯಗಳನ್ನೆಲ್ಲ ಸಿದ್ಧಪಡಿಸಿ ಅವರಿಗಾಗಿ ಕಾಯುತ್ತಾ ಕೂತಳು. ಮಧ್ಯಾಹ್ನದ ಹೊತ್ತಿಗೆ ಸಂತರು ಆಗಮಿಸಿದರು. ಭಿಕ್ಷಾಪಾತ್ರೆಯನ್ನು ಮುಂದೊಡ್ಡಿದರು. ಉತ್ಸಾಹದಿಂದ ಭಿಕ್ಷೆ ನೀಡಲು ಸಿದ್ಧಪಡಿಸಿದ್ದ ಪಾಯಸವನ್ನು ಹಿಡಿದು ಬಂದಳು ಗೌಡತಿ. ನೋಡುತ್ತಾಳೆ ಭಿಕ್ಷಾಪಾತ್ರೆಯಲ್ಲಿ ಕೊಳೆ. ತಾನು ಇಷ್ಟು ಕಷ್ಟಪಟ್ಟು ತಯಾರಿಸಿದ ಈ ಪಾಯಸವನ್ನು ಇಂತಹ ಕೊಳಕು ಪಾತ್ರೆಗೆ ಹಾಕುವುದೇ? ಅದನ್ನು ಇತ್ತ ಕೊಡಿ ಎಂದು ಪಡೆದು ಒಳಗೆ ಹೋಗಿ ಪಾತ್ರೆಯನ್ನು ಚೆನ್ನಾಗಿ ತೊಳೆದು ಹೊರತಂದು ಬಳಿಕ ಪಾಯಸವನ್ನು ಅದಕ್ಕೆ ಹಾಕಿದಳು. ಅದನ್ನು ಪಡೆದ ಅವರು ಮುಂದೆ ನಡೆದರು. ತಡೆದು ಆಡಿದಳಾಕೆ, ಸ್ವಾಮಿ, ಇಂದು ನನಗೆ ಉಪದೇಶ ನೀಡುತ್ತೇನೆಂದು ನಿನ್ನೆ ಹೇಳಿದ್ದೀರಲ್ಲ. ಆಗ ಮಹಾತ್ಮರೆಂದರು, ಆಯಿತಲ್ಲಮ್ಮ ಉಪದೇಶ. ಯಾವಾಗ? ಏನು ಉಪದೇಶ ಎಂದು ಆಶ್ಚರ್ಯದಿಂದ ಕೇಳಿದಳಾಕೆ. ಕೊಳಕು ಪಾತ್ರೆಯಲ್ಲಿ ಶುದ್ಧ ವಸ್ತು ಹಾಕಬಾರದೆಂದು ನೀನೇ ಮಾಡಿ ತೋರಿಸಿದೆ ಅಲ್ಲಮ್ಮ. ನಿನ್ನ ಮನಸ್ಸೆಂಬ ಪಾತ್ರೆಯಲ್ಲಿ ಅಹಂಕಾರ, ದರ್ಪ, ಅಸೂಯೆ, ದ್ವೇಷ, ಕೋಪ, ತಾಪಗಳೆಂಬ ಕೊಳೆ ತುಂಬಿದ್ದರೆ ಪರಮಾತ್ಮನ ಬಗ್ಗೆ ಯಾವ ಚಿಂತನೆಯನ್ನು ನಾ ಉಪದೇಶಿಸಿದರೂ ಅದು ಅಲ್ಲಿ ನೆಲೆಸುವುದಿಲ್ಲ. ಶುದ್ಧ ನಿರ್ಮಲ ಮನಸ್ಸು ಮಾತ್ರ ಭಗವಂತನ ಚಿಂತನೆಗೆ ಯೋಗ್ಯ ನೆಲೆ. ಆಗ ಭಗವಂತನ ದರ್ಶನ ತಾನೇ ತಾನಾಗಿ ಆಗಿ ಹೋಗುತ್ತದೆ ಎಂದು ಮುಂದೆ ನಡೆದರು ಮಹಾತ್ಮರು. ಅವರ ಮಾತು ಆಕೆಯ ಮನದೊಳಗೆ ನಾಟಿತು. ತನ್ನನ್ನು ತಿದ್ದಿಕೊಂಡಳು ಆಕೆ. ಮರುದಿನದಿಂದ ತನ್ನೆಲ್ಲ ಬಿಗುಮಾನಗಳನ್ನು ತೊರೆದು ಉಪದೇಶ ಕೇಳಲು ಮಹಾತ್ಮರೆಡೆಗೆ ಶ್ರದ್ಧೆಯಿಂದ ತೆರಳಿದಳಾಕೆ. ಕೆ.ಎಸ್. ನರಸಿಂಹಸ್ವಾಮಿಯವರು ಕನ್ನಡದ ಪ್ರಖ್ಯಾತ ಕವಿಗಳು. ಮನಸ್ಸನ್ನು ಓದಿ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಅವರದು ಎತ್ತಿದ ಕೈ. ಮುಗ್ಧ ಮನಸ್ಸಿನ ನವಿರು ಭಾವನೆಗಳನ್ನು ಮೃದುವಾಗಿ, ಹದವಾಗಿ, ಮುದವಾಗಿ ಅವರು ಅರುಹುವ ಪರಿ ಅನ್ಯರ್ಥ ಅಲಭ್ಯ. ಅವರ ಕವನಗಳಲ್ಲಿ ಸೂಕ್ಷ್ಮತೆ ಇದೆ, ಕೋಮಲತೆಯ ಕಂಪಿದೆ, ಮುಗ್ಧತೆಯ ಮಿಂಚಿದೆ, ಲಘು ಹಾಸ್ಯದ ಸಿಂಚನವಿದೆ, ಅನುಭಾವದ ಗೊಂಚಲಿದೆ. ಅಂತಹುದೊಂದು ಕಥನ ಕವನ ಶಾನುಭೋಗರ ಮಗಳು. ತಾಯಿ ಇಲ್ಲದ ತಬ್ಬಲಿ ಎಂಬುದನ್ನು ಹೇಳುತ್ತಾ ಕವನ ಪ್ರಾರಂಭವಾಗುತ್ತದೆ. ಬಾಲ್ಯ ಕಳೆದು ಹದಿಹರೆಯಕ್ಕೆ ಕಾಲಿಟ್ಟ ಆಕೆಗೆ ಮದುವೆಯ ಸಿದ್ಧತೆ ಕವನದ ಹೂರಣ. ವಧು ಪರೀಕ್ಷೆಗೆ ಊರಿನ ಜೋಯಿಸರ ಮೊಮ್ಮಗನ ಆಗಮನ. ಇಷ್ಟವಿಲ್ಲದ ಹುಡುಗನ ತಿರಸ್ಕಾರಕ್ಕೆ ನೀಡುವ ವ್ಯಕ್ತ ಕಾರಣದಲ್ಲಿ ಲಘು ಹಾಸ್ಯದ ಸಿಂಚನ. ಅದಕ್ಕೆ ಸರಿಯಾಗಿ ಅಪಶಕುನಗಳ ವಿವರಣೆ. ನಿಜವಾದ ಕಾರಣದ ಅನಾವರಣದ ಕ್ರಮ ಅದ್ವಿತೀಯ. ಬಳಸುವ ರೂಪಕಗಳು ಅಸಾಧಾರಣವಾದರೂ ಅತ್ಯಂತ ಸಮರ್ಪಕ. ಸರಳ ಶಬ್ದಗಳು ಕಟ್ಟಿಕೊಡುವ ಭಾವನೆಗಳು ರಮ್ಯ, ಅದ್ಭುತ. ಈಗ ಕೇಳೋಣ ಈ ಕಥನವನ್ನು ಸುಂದರವಾದ ಕವನಕ್ಕೆ ಸುಶ್ರಾವ್ಯ ರಾಗ ಸಂಯೋಜನೆಯೊಂದಿಗೆ. ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗ.
ಕೆರೆಯಿಂದ ತೊಳೆದ ಬಿಂದಿಗೆಯೊಳಗೆ ನೀರ ತರುವಾಗವಳ ನೋಡಬೇಕು. ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆಯೊಳಗೆ ನೀರ ತರುವಾಗವಳ ನೋಡಬೇಕು. ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರು ಕೇಳಬೇಕು. ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರು ಕೇಳಬೇಕು. ಮುಂದೆ ತಾವರೆಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣು ನೋಡಲು ಬಂದ ಅವರ ಮನೆಗೆ. ಮೊನ್ನೆ ತಾವರೆಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣು ನೋಡಲು ಬಂದ ಅವರ ಮನೆಗೆ. ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆನೆಂದಳು ಸೀತೆ ಕೋಣೆಯೊಳಗೆ. ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆನೆಂದಳು ಸೀತೆ ಕೋಣೆಯೊಳಗೆ. ಮಗಳ ಮಾತನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದ ದೀಪ ನಂದಿ ಹೋಗಿ. ಮಗಳ ಮಾತನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದ ದೀಪ ನಂದಿ ಹೋಗಿ. ಫಲವ ನುಡಿದುದು ಹಲ್ಲಿ ಹೇಳಲೇನಿದೆ ಮುಂದೆ ತೆರಳಿದನು ಜೋಯಿಸನು ತಣ್ಣಗಾಗಿ. ಫಲವ ನುಡಿದುದು ಹಲ್ಲಿ ಹೇಳಲೇನಿದೆ ಮುಂದೆ ತೆರಳಿದನು ಜೋಯಿಸನು ತಣ್ಣಗಾಗಿ. ಬೆಳಗಾಗ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು. ಬೆಳಗಾಗ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು. ಹೊನ್ನೂರು ಕೇರಿಯಲ್ಲಿ ಬಂದಿದ್ದ ಹೊಸ ಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು. ಹೊನ್ನೂರು ಕೇರಿಯಲ್ಲಿ ಬಂದಿದ್ದ ಹೊಸ ಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು. ನಮ್ಮೂರಿನ ಕರೆಯ ಸಕ್ಕರೆಯ ಬೊಂಬೆಯನ್ನು ನೋಡಬೇಕೇ ಇಂಥ ಕಪ್ಪು ಗಂಡು. ನಮ್ಮೂರಿನ ಕರೆಯ ಸಕ್ಕರೆಯ ಬೊಂಬೆಯನ್ನು ನೋಡಬೇಕೇ ಇಂಥ ಕಪ್ಪು ಗಂಡು. ಶಾನುಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು. ಶಾನುಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು. ಶಾನುಭೋಗರ ಮಗಳು ರತ್ನದಂತ ಹುಡುಗಿ ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ. ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ ತಡವಾದರೇನಂತೆ ನಷ್ಟವಿಲ್ಲ. ಶಾನುಭೋಗರ ಮಗಳು ರತ್ನದಂತ ಹುಡುಗಿ ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ. ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ ತಡವಾದರೇನಂತೆ ನಷ್ಟವಿಲ್ಲ. ತಡವಾದರೇನಂತೆ ನಷ್ಟವಿಲ್ಲ. ತಡವಾದರೇನಂತೆ ನಷ್ಟವಿಲ್ಲ. ಭಾರತದ ಸಾರಿಗೆ ಕ್ಷೇತ್ರದ ಬಲು ದೊಡ್ಡ ಹೆಸರು ಟಾಟಾ. ವಿದಾಯ ಸೂಚಕ ಶಬ್ದವಾಗಿ ಬಳಸುವ ಈ ಎರಡಕ್ಷರಗಳು ಅಗಲುತ್ತಿರುವವರು ತೆರಳುವುದು ಈ ಸಂಸ್ಥೆಯ ವಾಹನವನ್ನೇರಿ ಎಂಬ ವಾಕ್ಯಾರ್ಥಕ್ಕೆ ಸೂಚಕ ಈ ಎರಡಕ್ಷರಗಳು. ಇಂತಹ ಟಾಟಾ ಸಮೂಹ ಸಂಸ್ಥೆಗಳು ಮತ್ತು ಅವುಗಳ ನೇತಾರರಾಗಿದ್ದ ರತನ್ ಟಾಟಾರವರ ಕುರಿತಾದ ಮಾಹಿತಿಯ ಗುಚ್ಛ ಇದೀಗ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಟಾಟಾ ಎಂಬ ದೈತ್ಯ ಸಂಸ್ಥೆಯ ಹುಟ್ಟು 1868ರಲ್ಲಿ ಜಮ್ಶೆಡ್ಜಿ ಟಾಟಾ ಎಂಬ ಪಾರ್ಸಿ ಕುಟುಂಬದ ಒಬ್ಬ ವ್ಯಕ್ತಿಯಿಂದ. ಆರಂಭಿಕ ಬಂಡವಾಳ ಕೇವಲ 21,000 ರೂಪಾಯಿ. ಆದರೆ 150 ವರ್ಷಗಳ ಬಳಿಕ ಇಂದೀಗ ಈ ಸಂಸ್ಥೆಗಳ ಮಾರುಕಟ್ಟೆ ಮೌಲ್ಯ 24 ಲಕ್ಷ ಕೋಟಿ ರೂಪಾಯಿ. ಆಡು ಮುಟ್ಟದ ಸೊಪ್ಪಿಲ್ಲ, ಟಾಟಾ ಮುಟ್ಟದ ವ್ಯಾಪಾರವಿಲ್ಲ. ಉಪ್ಪಿನಿಂದ ಉಕ್ಕಿನವರೆಗೆ ಫ್ರಮ್ ಸಾಲ್ಟ್ ಟು ಸ್ಟೀಲ್ ಟಾಟಾ ಬೆಳೆದು ನಿಂತಿದೆ. ಈ ಸಮೂಹದ ಚೊಚ್ಚಲ ಉದ್ಯಮ ಸ್ವತಂತ್ರ ಪೂರ್ವದಲ್ಲಿನ ಭಾರತೀಯ ಮೊದಲ ಕೈಗಾರಿಕೆ ಟಾಟಾ ಹತ್ತಿ ಮತ್ತು ಜವಳಿ ಉದ್ಯಮ ಮತ್ತು ಟಿಸ್ಕೋ ಅಂದರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ಇವುಗಳೊಂದಿಗೆ ಆರಂಭವಾದ ಟಾಟಾ ಉದ್ಯಮಯಾನ ಇಂದು 96 ವಿವಿಧ ಕೈಗಾರಿಕಾ ಮತ್ತು ವ್ಯಾವಹಾರಿಕ ಸಂಸ್ಥೆಗಳನ್ನೊಳಗೊಂಡಿದೆ. ಅವುಗಳಲ್ಲಿ ಸುಮಾರು 30 ಸಂಸ್ಥೆಗಳು ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ವಿಶ್ವಮಟ್ಟದ ಸಂಸ್ಥೆಗಳು. ಅವುಗಳಲ್ಲಿ ಮೊದಲ 10 ಗಮನಿಸುವುದಾದರೆ
ಮೊದಲನೆಯದು 1968ರಲ್ಲಿ ಆರಂಭವಾದ TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಎಂಬ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು 6 ಲಕ್ಷಕ್ಕಿಂತಲೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರುವ ಈ ಸಂಸ್ಥೆ IT ಕ್ಷೇತ್ರದಲ್ಲಿ ಜಗತ್ತಿನ ಅತಿದೊಡ್ಡ ಕಂಪನಿಗಳಲ್ಲಿ ಎಕ್ಸೆಂಚರ್ ನಂತರ 2ನೇ ಸ್ಥಾನದಲ್ಲಿದೆ. ನಾವಿಂದು ಪಾಸ್ಪೋರ್ಟ್ ಅನ್ನು ಅತಿ ಶೀಘ್ರವಾಗಿ ಪಡೆಯಲು ಸಾಧ್ಯವಾಗಿರುವುದಕ್ಕೆ ಮೂಲ ಕಾರಣ TCS ಈ ವಿಭಾಗದಲ್ಲಿ ಒದಗಿಸಿದ ತಂತ್ರಜ್ಞಾನ ಸೇವೆ. ಟಾಟಾ ಸಮೂಹದ ಇನ್ನೊಂದು ಸಂಸ್ಥೆ ಟಾಟಾ ಮೋಟಾರ್ಸ್ ಹಲವು ರೀತಿಯ ಪ್ರಯಾಣಿಕ ಮತ್ತು ಸರಕು ಸಾಗಣೆ ವಾಹನಗಳನ್ನು ಉತ್ಪಾದಿಸುವ ಈ ಸಂಸ್ಥೆ ವಿಶ್ವದ 125 ರಾಷ್ಟ್ರಗಳಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸಿಕೊಂಡಿದೆ. ಅತ್ಯಂತ ಸುರಕ್ಷಿತ ಕಾರ್ಗಳಲ್ಲಿ ಟಾಟಾ ಕಾರ್ಗಳದ್ದು ಅಗ್ರಪಂಕ್ತಿ. ಹೊಸ ಕಾರ್ಗಳ ಆವಿಷ್ಕಾರ, ವಿನ್ಯಾಸ ರೂಪಣೆಯಲ್ಲಿ ಟಾಟಾ ಕಾರ್ಗಳದು ಎತ್ತಿದ ಕೈ. ಇತ್ತೀಚೆಗೆ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತಿರುವ ವಿದ್ಯುತ್ ಚಾಲಿತ ವಾಹನಗಳ ಪೈಕಿ ಟಾಟಾ ಕಾರ್ಗಳದೇ ಸಿಂಹಪಾಲು. ಟಾಟಾರವರ ಇನ್ನೊಂದು ಕ್ಷೇತ್ರ ಉಕ್ಕಿನ ಉತ್ಪಾದನೆ. ಕಳೆದ ಶತಮಾನಗಳಿಂದಲೂ ಈ ಕ್ಷೇತ್ರವನ್ನು ಆಳುತ್ತಿರುವ ಟಾಟಾ 25 ರಾಷ್ಟ್ರಗಳಲ್ಲಿ ತನ್ನ ಪಾರಮ್ಯ ಮೆರೆಯುತ್ತಿರುವುದು ಅತಿಶಮಯ ಅಲ್ಲ. ಅನುಭೋಗಿ ಸರಕುಗಳನ್ನು ಉತ್ಪಾದಿಸುವಲ್ಲಿಯೂ ಟಾಟಾ ಹಿಂದುಳಿದಿಲ್ಲ. ಟಾಟಾ ಟೀ, ಟಾಟಾ ಸಾಲ್ಟ್, ಟಾಟಾ ವಾಚ್ಗಳನ್ನು ಒಳಗೊಂಡಂತೆ ಸುಮಾರು 25 ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಗಳು ಇಂದು ಜನರನ್ನು ತಲುಪುತ್ತಿವೆ. HMTಯಂತಹ ಮಹಾನ್ ವಾಚು ತಯಾರಿಕಾ ಸಂಸ್ಥೆ ಜಾಗತೀಕರಣಕ್ಕೆ ತನ್ನನ್ನು ತೆರೆದುಕೊಳ್ಳುವಲ್ಲಿ ಸೋತು ಹೋದರೂ ಟಾಟಾ ಟೈಟಾನ್ ಎಂಬ ಹೆಸರಿನೊಂದಿಗೆ ಗೆದ್ದು ನಿಂತಿರುವುದು ಟಾಟಾದ ವಿಶೇಷತೆಯೇ ಹೌದು. ಒಮ್ಮೆ ಬ್ರಿಟನ್ನಲ್ಲಿ ರತನ್ ಟಾಟಾರವರು ಹೋಟೆಲೊಂದಕ್ಕೆ ತಂಗಲು ತೆರಳಿದ್ದಾಗ ಅಲ್ಲಿನ ಬ್ರಿಟಿಷವರನ್ನೊಬ್ಬ ಭಾರತೀಯರನ್ನು ನಾವು ಒಳಗೆ ಸೇರಿಸುವುದಿಲ್ಲವೆಂದು ಅವಮಾನಿಸಿದಾಗ ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲ್ ಆರಂಭಿಸುವ ದೃಢ ಸಂಕಲ್ಪದೊಂದಿಗೆ ಹೊರಬಂದ ಟಾಟಾ ನಿರ್ಮಿಸಿದ್ದು ತಾಜ್ ಹೋಟೆಲ್. ಈ ಕ್ಷೇತ್ರದಲ್ಲಿ ಇಂದಿಗೂ ಅಗ್ರಗಣ್ಯ ನೆನೆಸಿಕೊಂಡಿರುವುದು ಟಾಟಾ ಎಂಬುದು ಪರಮಸತ್ಯ. ಅವಮಾನವನ್ನು ಯಶಸ್ಸನ್ನಾಗಿ ಪರಿವರ್ತಿಸುವ ಪರಿ ಟಾಟಾದ ಅನನ್ಯತೆಯೇ ಸರಿ. ವಿಮಾನಯಾನದ ಕ್ಷೇತ್ರದಲ್ಲಿ ಏರ್ ಏಷಿಯಾ, ವಿಸ್ತಾರ ಮತ್ತು ಇತ್ತೀಚೆಗೆ ಟಾಟಾದ ಮಡಿಲನ್ನು ಸೇರಿಕೊಂಡ ಏರ್ ಇಂಡಿಯಾ ಪ್ರಮುಖ ಸಂಸ್ಥೆಗಳು. ಇದಲ್ಲದೆ ಟಾಟಾ ಪವರ್, ಟಾಟಾ ಪ್ರಾಜೆಕ್ಟ್ಸ್, ಟಾಟಾ ಹೌಸಿಂಗ್, ಟಾಟಾ ರಿಯಲಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳು ಟಾಟಾ ಸಮೂಹದ ಸಾಧಕ ಸಂಸ್ಥೆಗಳು. ಭಾರತದ ಸಂಸತ್ ಭವನ ನಿರ್ಮಾಣ ಟಾಟಾದ ಹೆಮ್ಮೆಯ ಹೌದು. ಟಾಟಾದ ಯಶಸ್ಸಿನ ಹಿಂದಿರೋ ರೋಚಕ ಘಟನೆಗಳು ನಿಜಕ್ಕೂ ರೋಮಾಂಚನಕಾರಿ. ಟಾಟಾ 1998ರಲ್ಲಿ ಟಾಟಾ ಇಂಡಿಕಾ ಕಾರ್ಗಳ ಉತ್ಪಾದನೆಯನ್ನು ಆರಂಭ ಮಾಡಿತು. ಅನಿರೀಕ್ಷಿತ ಕಾರಣಗಳಿಂದ ಈ ಸಂಸ್ಥೆಗೆ ನಷ್ಟ ಉಂಟಾಯಿತು. ಪ್ರಖ್ಯಾತ ವಿದೇಶಿ ಸಂಸ್ಥೆಯೊಂದಕ್ಕೆ ಈ ಸಂಸ್ಥೆಯನ್ನು ಮಾರಲು ಯೋಚಿಸಿ ಸಂಪರ್ಕಿಸಿದರೆ ಅವರಿಂದ ಚುಚ್ಚುನುಡಿಗಳು. ಕಾರ್ ತಯಾರಿಸಲು ಬಾರದಿದ್ದರೆ ಬೇರೆ ಏನನ್ನಾದರೂ ಉತ್ಪಾದಿಸಬಹುದಿತ್ತಲ್ಲ. ತಕ್ಷಣಕ್ಕೆ ಆ ಕಚೇರಿಯಿಂದ ಹೊರಬಂದ ರತನ್ ಟಾಟಾ ಆ ತಾತ್ಸಾರದ ನುಡಿಗಳನ್ನು ಸವಾಲಾಗಿ ಸ್ವೀಕರಿಸಿದರು. ಬಿದ್ದಲಿಂದ ಮೇಲೆದ್ದರು, ಬೃಹತ್ತಾಗಿ ಬೆಳೆದು ನಿಂತರು. ಕೆಲವೇ ವರ್ಷಗಳಲ್ಲಿ ಹಾಗೆ ಅಪಮಾನಿಸಿದ ಸಂಸ್ಥೆಯನ್ನು ತಾವೇ ಕೊಂಡುಕೊಂಡರು. ಟೊಯೋಟಾ, ಫೋರ್ಡ್, ಜಾಗ್ವಾರ್, ಲ್ಯಾಂಡ್ ರೋವರ್, ಬಿಗ್ ಬಾಸ್ಕೆಟ್ ಪ್ರಖ್ಯಾತ ಸಂಸ್ಥೆಗಳನ್ನು ಒಳಗೊಂಡಂತೆ 46ಕ್ಕೂ ಹೆಚ್ಚು ವಿದೇಶಿ ಸಂಸ್ಥೆಗಳನ್ನು ಖರೀದಿ ಮಾಡುವುದರ ಮೂಲಕ ಪಂದ್ಯದಲ್ಲಿ ವಿಜೇತರಾಗಿ ಬಿಟ್ಟರು ರತನ್ ಟಾಟಾ. ಟಾಟಾ ಗ್ರೂಪ್ನ ಈ ಎಲ್ಲ ಸಾಧನೆಗಳ ಹಿಂದೆ ರತನ್ ಟಾಟಾರವರ ಕೊಡುಗೆ ಗಣನೀಯವಾದುದು. 1937ರ ಡಿಸೆಂಬರ್ 28ರಂದು ಪಾರ್ಸಿ ಕುಟುಂಬವೊಂದರಲ್ಲಿ ಇವರ ಜನನ. 10ನೇ ವರ್ಷಕ್ಕೆ ಹೆತ್ತವರಿಂದ ದೂರಾಗಿ ಅಜ್ಜಿಯ ಆಶ್ರಯದಲ್ಲಿ ಬೆಳೆದರು. ವಿದೇಶಿ ವಿದ್ಯಾಭ್ಯಾಸ ಪೂರೈಸಿ ಭಾರತದ ಕೈಗಾರಿಕೋದ್ಯಮ ಪ್ರವೇಶಿಸಿದ ಇವರು ಸಾಧಕ ಜೀವನ ಇಂದಿಗೆ ಪ್ರೇರಣಾದಾಯಕವಾಯಿತು. ಈ ವರ್ಷದ ಅಕ್ಟೋಬರ್ 9ರಂದು ಅಸ್ತಂಗತರಾದ ಉದ್ಯಮ ಲೋಕದ ಸೂರ್ಯ ಬೀರಿದ ಬೆಳಕು ಮಸುಕಾಗದಿರುವುದು. ಹಚ್ಚಿದ್ದು ನಂದದ ನಂದಾದೀಪವೇ ಹೌದು. ಅವಿವಾಹಿತರಾಗಿದ್ದ ರತನ್ ರವರ ಜೀವಕಾರುಣ್ಯ ಅವರ ಸಮಾಧಿಯ ಬಳಿ ರೋಧಿಸಿದ ಅವರ ಸಾಕುನಾಯಿಯ ಕಣ್ಣೀರ ಕಥನ ಸಾರಿ ಹೇಳಿತು. ಅವರ ಮಾನವೀಯ ಮುಖಕ್ಕೆ ದರ್ಪಣಗಳು ಸಾವಿರಾರು, ಅವುಗಳಲ್ಲಿ ಒಂದೆರಡು ಇಂತಿವೆ. ಮುಂಬೈಯಲ್ಲಿ ತಮ್ಮ ಟಾಟಾ ಇಂಡಿಕಾ ಕಾರ್ನಲ್ಲಿ ಸಂಚರಿಸುತ್ತಿದ್ದ ರತನ್ ಟಾಟಾ ಸ್ಕೂಟರ್ನಲ್ಲಿ ಮಗುವಿನೊಂದಿಗೆ ಮಳೆಯಲ್ಲಿ ನೆನೆಯುತ್ತಾ ಸಾಗುತ್ತಿರುವ ದಂಪತಿಗಳನ್ನು ಕಂಡು ನೊಂದುಕೊಂಡರು. ಇಂತಹ ಸಾಮಾನ್ಯ ಜನತೆಗೆ ಕೊಂಡುಕೊಳ್ಳಬಹುದಾದ ಕಾರನ್ನು ತಾನುತ್ಪಾದಿಸಿ ನೀಡಬೇಕೆಂದು ಸಂಕಲ್ಪಿಸಿ ನ್ಯಾನೋ ಕಾರ್ಗಳನ್ನು ಉತ್ಪಾದಿಸಿ ಕೇವಲ 1 ಲಕ್ಷ ರೂಪಾಯಿಗಳಿಗೆ ಕಾರು ದೊರೆಯುವಂತೆ ಮಾಡುವಲ್ಲಿ ಹಿಂದಿರುವ ಅವರ ಮಾನವೀಯ ಕಳಕಳಿ ಅನುಕರಣೀಯ. ಭಯೋತ್ಪಾದಕ ದಾಳಿಗೆ ತುತ್ತಾಗಿ ತತ್ತರಿಸಿದ ತಾಜ್ ಹೋಟೆಲ್ನ ಸಿಬ್ಬಂದಿಯವರೊಂದಿಗೆ ಇಂದಿಗೂ ತಿಂಗಳ ಸಂಬಳವನ್ನು ತಪ್ಪದೇ ನೀಡುತ್ತಿರುವ ರತನ್ ರವರ ಮಾನವೀಯ ಮುಖ ಇಂದಿಗೆ ಬಹು ವಿರಳ. ವಿಶ್ವದ ಉದ್ಯಮಿಗಳು ಸಂಪಾದಿಸಿ ಶ್ರೀಮಂತರ ಪಟ್ಟಿಯಲ್ಲಿ ತಮ್ಮನ್ನು ಮೇಲೇರಿಸಿಕೊಳ್ಳಲು ಹಪಹಪಿಸುತ್ತಿದ್ದರೆ ರತನ್ ರವರು ತಮ್ಮ 10 ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ಆದಾಯದಲ್ಲಿ 65% ಚಾರಿಟೇಬಲ್ ಟ್ರಸ್ಟ್ಗಳಿಗೆ ದೇಣಿಗೆ ನೀಡಿ ಸಮಾಜ ಸೇವೆಗೆ ತಮ್ಮ ಅನನ್ಯ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರಿಂದ ಅವರು ವಿಶ್ವದ ಶ್ರೀಮಂತರ ಸಾಲಿಗೆ ಸೇರುವುದು ತಪ್ಪಿತು. ಆದರೆ ಅವರ ಹೃದಯ ಶ್ರೀಮಂತಿಕೆ ಊಹಿಸಲಾಗದ ಆದರ್ಶವೇ ಹೌದು. ಈ ಅನನ್ಯ ಸೇವೆಗೆ
ಪದ್ಮಭೂಷಣ, ಪದ್ಮವಿಭೂಷಣ ಅಂತಹ ಶ್ರೇಷ್ಠ ಪ್ರಶಸ್ತಿಗಳು ಯೋಗ್ಯವಾಗಿಯೇ ಸಂದಿವೆ. ದೇಶ ವಿದೇಶಗಳ ವಿಶ್ವವಿದ್ಯಾಲಯಗಳಿಂದ ಅವರು ಪಡೆದ 7 ಗೌರವ ಡಾಕ್ಟರೇಟ್ಗಳು ಅವರ ಸಾಧನೆಗೆ ಸಂದಿರುವ ಗೌರವಗಳು. ಕೆ.ಎಸ್. ನರಸಿಂಹಸ್ವಾಮಿಯವರು ಕನ್ನಡದ ಪ್ರಖ್ಯಾತ ಕವಿಗಳಲ್ಲಿ ಒಬ್ಬರು. ಲಾಲಿ ಹಾಡು ಇವರ ವಿಶಿಷ್ಟ ಕವನಗಳಲ್ಲಿ ಒಂದಾಗಿದೆ. ಇದರ ಒಂದು ಕವಿತೆ ಅತ್ತಿತ್ತ ನೋಡದಿರು ಅತ್ತು ಹೊರಲಾಡದಿರು ಇದೀಗ ನಿಮ್ಮ ಮುಂದೆ. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿಧಿ ಬರುವಳು ಹೊತ್ತು ಮಲಗು ಮಗುವೆ. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿಧಿ ಬರುವಳು ಹೊತ್ತು ಮಲಗು ಮಗುವೆ. ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿಧಿ ಬರುವಳು ಕದ್ದು ಮಲಗು ಮಗುವೆ. ಜೋ 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 ಮಲಗು ಚೆಲ್ವಿನ ಕೆರೆ ಮಲಗು ಒಲ್ಮೆಯ ಸೆರೆ ಮಲಗು ತೊಟ್ಟಿಲ ಸಿರೆ ದೇವರಂತೆ. ಮಲಗು ಚೆಲ್ವಿನ ಕೆರೆ ಮಲಗು ಒಲ್ಮೆಯ ಸೆರೆ ಮಲಗು ತೊಟ್ಟಿಲ ಸಿರೆ ದೇವರಂತೆ. ಮಲಗು ಮುದ್ದಿನ ಗಿಣಿಯೇ ಮಲಗು ಮುದ್ದಿನ ಮಣಿಯೇ ಮಲಗು ಚಂದಿರ ನೂರ ಹೋಗುವೆಯಂತೆ. ಮಲಗು ಮುದ್ದಿನ ಗಿಣಿಯೇ ಮಲಗು ಮುದ್ದಿನ ಮಣಿಯೇ ಮಲಗು ಚಂದಿರ ನೂರ ಹೋಗುವೆಯಂತೆ. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು. ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು. ಹೂವ ಮುಡಿಸುವರಂತೆ ಹಾಲ ಕುಡಿಸುವರಂತೆ ಬಿಡೆ ನುಡಿಸುವರಂತೆ ಸುತ್ತ ನೆರೆದು. ಹೂವ ಮುಡಿಸುವರಂತೆ ಹಾಲ ಕುಡಿಸುವರಂತೆ ಬಿಡೆ ನುಡಿಸುವರಂತೆ ಸುತ್ತ ನೆರೆದು. ಅತ್ತಿತ್ತ ನೋಡದಿರು ಅದು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಎಂದು ತೊಟ್ಟಿಲನ್ನು ತೂಗುವೆನು ಮಲಗಿನ ತುಂಡ ಮಗುವೆ. ಜೋ 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 ಎಂದು ತೊಟ್ಟಿಲನ್ನು ತೂಗುವೆನು ಮಲಗಿನ ತುಂಡ ಮಗುವೆ. ಜೋ 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 ಎಂದು ತೊಟ್ಟಿಲನ್ನು ತೂಗುವೆನು ಮಲಗಿನ ಜಾಣ ಮಗುವೆ. ಜೋ 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 ಎಂದು ತೊಟ್ಟಿಲನ್ನು ತೂಗುವೆನು ಮಲಗಿನ ಜಾಣ ಮಗುವೆ. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿದ್ದೆ ಬರುವಳು ಕದ್ದು ಮಲಗು ಮಗುವೆ. ಜೋ 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 ಈ ಗೀತೆ
ಗೀತೆಯೊಂದಿಗೆ ಹೆಗ್ಗುಂಜೆ ರಾಜೀವ ಶೆಟ್ಟಿ ಸರಕಾರಿ ಪದವಿ ಪೂರ್ವ ಕಾಲೇಜು ಹಾಲಾಡಿ ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಹಿಮ್ಮೇಳ ಒದಗಿಸಿ ಸಹಕರಿಸಿದವರು, ಗೀತೆಗಳಿಗೆ ರಾಗ ಸಂಯೋಜಿಸಿ ನಮ್ಮನ್ನು ತರಬೇತಿಗೊಳಿಸಿ ಕೀಬೋರ್ಡ್ ನುಡಿಸಿದವರು ಸಂಗೀತ ಗುರುಗಳಾದ ಶ್ರೀ ಕೃಷ್ಣ ಕಾಮತ್ ಹಾಲಾಡಿ. ಇವರೊಡನೆ ತಬಲವಾದನ ಮಾಡಿದವರು ಶ್ರೀ ನಾಗರಾಜ ಕಾರ್ವಿಯವರು. ಕಾರ್ಯಕ್ರಮದ ಸಂಯೋಜನೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರೊಂದ. ಕಾರ್ಯಕ್ರಮದ ನಿರೂಪಣೆ ವಿನಯ ದ್ವಿತೀಯ ವಾಣಿಜ್ಯ ವಿಭಾಗ ಹಾಗೂ ಭಾಗವಹಿಸಿದ ವಿದ್ಯಾರ್ಥಿಗಳು ದ್ವಿತೀಯ ವಾಣಿಜ್ಯ ವಿಭಾಗದ ಮಹಿಮಾ, ಅರ್ಪಿತಾ, ದೀಪಿಕಾ, ಶಾಂಭವಿ, ಪೂರ್ಣಶ್ರೀ, ದಿಶಾ, ಸ್ಫೂರ್ತಿ, ಸ್ವಾತಿ, ಸಂಗೀತ, ರಶ್ಮಿತಾ, ರಕ್ಷಿತಾ, ಶ್ರೀರಕ್ಷಾ, ಸುದರ್ಶನ್, ಅಭಿಷೇಕ್, ನಿಖಿಲ್, ಸೃಜನ್, ಅಭಿಜ್ಞಾ. ದ್ವಿತೀಯ ಕಲಾ ವಿಭಾಗದ ರವಿರಾಜ್ ಸಿಜಿ, ಭೂಮಿಕಾ. ದ್ವಿತೀಯ ವಿಜ್ಞಾನ ವಿಭಾಗದ ಸ್ಫೂರ್ತಿ. ಪ್ರಥಮ ವಾಣಿಜ್ಯ ವಿಭಾಗದ ಇಂಚನ, ಮೇಘನಾ, ರಕ್ಷಕ್. ಪ್ರಥಮ ಕಲಾ ವಿಭಾಗದ ಸಾನ್ನಿಧ್ಯ. ನಿರ್ದೇಶನ ಮತ್ತು ಸಹಕಾರ ಉಪನ್ಯಾಸಕರಾದ ಶ್ರೀ ಕುಮಾರ ಶಂಕರನಾರಾಯಣ ಮತ್ತು ಶ್ರೀಮತಿ ಮಾಲತಿ ಶೆಟ್ಟಿ. ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃ ಮಿತ್ರರಿಗೂ ಧನ್ಯವಾದಗಳು. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹೆಗ್ಗುಂಜೆ ರಾಜೀವ ಶೆಟ್ಟಿ ಸರಕಾರಿ ಪದವಿ ಪೂರ್ವ ಕಾಲೇಜು ಹಾಲಾಡಿ ಇಲ್ಲಿನ ವಿದ್ಯಾರ್ಥಿಗಳು. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.